ಶತಮಾನದಲ್ಲೇ ಕಂಡು ಕೇಳರಿಯದ ಭೀಕರ ಪ್ರವಾಹಕ್ಕೆ ನೇಪಾಳ ಸ್ಮಶಾನವಾಗಿ ಹೋಗಿದೆ. ಮೇಘಸ್ಫೋಟವಾಗಿ 40ಕ್ಕೂ ಹೆಚ್ಚು ಗ್ರಾಮಗಳೇ ಸರ್ವನಾಶ ಆಗಿದೆ ಹೋಗಿದೆ. 160ಕ್ಕೂ ಅಧಿಕ ಮಂದಿ ಜಲಸಮಾಧಿಯಾಗಿದ್ದಾರೆ. 110ಕ್ಕೂ ಹೆಚ್ಚು ಭಾರತೀಯರು, 200 ವಿದೇಶಿಯರು ಸೇರಿ 1000ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ. ಕೊಚ್ಚಿ ಹೋದ ಮನೆಗಳಿಗೆ ಲೆಕ್ಕನೇ ಇಲ್ಲ. ಸುನಾಮಿ ಅಪ್ಪಳಿಸಿದ ಒಂದೊಂದು ದೃಶ್ಯವೂ ಕೂಡ ಘನಘೋರವಾಗಿದೆ. ಹಿಂದೂ ರಾಷ್ಟ್ರ ನೇಪಾಳದಲ್ಲಿ ಸಾವಿನ ಸುನಾಮಿ ಅಪ್ಪಳಿಸಿದೆ. ಮೌಂಟ್ ಎವರೆಸ್ಟ್ ಪರ್ವತಗಳ ತವರೂರು ಮೇಘಸ್ಫೋಟಕ್ಕೆ ಮುಳುಗಿ ಹೋಗಿದೆ. ಗೌತಮ ಬುದ್ಧ ಜನಿಸಿದ ಊರಲ್ಲೀಗ ಸಾವಿನ ಆರ್ತನಾದ ಮಾರ್ಧನಿಸ್ತಿದೆ. ಬೆಟ್ಟಗುಡ್ಡಗಳನ್ನೇ ಆಪೋಷಣೆ ಪಡೆದು ಬಂದ ಪ್ರವಾಹದಲ್ಲಿ ಕೊಚ್ಚಿ ಹೋದವರು, ಮುಚ್ಚಿ ಹೋದವರು, ಕಣ್ಮರೆಯಾದವರ ಲೆಕ್ಕಾನೇ ಸಿಕ್ತಿಲ್ಲ. ಊರೂರನ್ನೇ ನುಂಗಿ ಹಾಕ್ತಿರೋ ದೈತ್ಯ ಸುನಾಮಿ ಹೇಗೆ ಬೆಟ್ಟಗುಡ್ಡಗಳನ್ನ ದಾಟಿ ಬರ್ತಿದೆ ನೋಡಿ. ಪ್ರವಾಹದ ನೀರಲ್ಲಿ ಊರೂರನ್ನ ಸಂಪರ್ಕಿಸುವ ಬೃಹದಾಕಾರದ ಸೇತುವೆಗಳು ಬೆಂಕಿ ಪೊಟ್ಟಣದಂತೆ ಕೊಚ್ಚಿ ಹೋದ್ವು. ಕಣ್ಣೆದುರೇ ಕನಸಿನ ಮನೆಗಳು ಪ್ರಕೃತಿಯ ಆಕ್ರೋಶಕ್ಕೆ ನೆಲಸಮವಾಗೋದ್ವು. ರಸ್ವಾ ಜಿಲ್ಲೆಗೆ ಬೆಳಕು ಕೊಡುತ್ತಿದ್ದ ಇಡೀ ವಿದ್ಯುತ್ ಘಟಕಗಳು ನೀರಲ್ಲಿ ಮುಚ್ಚೋಯಿತು. ಹಸಿರನ್ನ ಹೊದ್ದು ಮಲಗಿದ್ದ ನೇಪಾಳದಲ್ಲಿ 100 ವಾಹನಗಳು ಕೆಸರಲ್ಲಿ ಮುಚ್ಚಿ ಹೋದ್ವು. ಈ ಸಿಸಿಟಿವಿ ದೃಶ್ಯ ಒಂದೇ ಸಾಕು ನೇಪಾಳದಲ್ಲಿ ಎಷ್ಟು ಜನ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದಾರೆ ಅಂತ ಹೇಳೋಕೆ. ನೇಪಾಳ ಚೀನಾ ಗಡಿಯ ರಸುವಾ ಜಿಲ್ಲೆಯ ವಲಸೆ ಕಚೇರಿ ಇದು. 100 ಜನ ಪ್ರವಾಹದ ಭೀಕರತೆ ನೋಡ್ತಿದ್ದಂತೆ ಜೀವ ಉಳಿಸ್ಕೊಳ್ಳೋಕೆ ಓಡಿ ಹೋಗ್ತಿದ್ರು. ಆದ್ರೆ 10 ಸೆಕೆಂಡ್ನಲ್ಲೇ ಎಲ್ಲವೂ ನಿರ್ನಾಮ ಆಗೋಯ್ತು. ಬೃಹದಾಕಾರದ ಕಟ್ಟಡಗಳು, ಪಾರ್ಕಿಂಗ್ನಲ್ಲಿದ್ದ 40ಕ್ಕೂ ಹೆಚ್ಚು ಬಸ್ಗಳು ತರೆಗೆಲೆ ಥರ ಹಾರಿ ಹೋದ್ವು. ಈ ದೃಶ್ಯ ನೋಡಿ. ನೇಪಾಳ ಚೀನಾದ ರಸ್ವಾ ಗಡಿಯಲ್ಲಿ ನಡೆಸುತ್ತಿದ್ದ ಹೈಡ್ರೋ ಪ್ರಾಜೆಕ್ಟ್ ಕಾಮಗಾರಿ. ಇಡೀ ಜಗತ್ತಿಗೆ ಹೊಸ ತಂತ್ರಜ್ಞಾನ ಪರಿಚಯಿಸುತ್ತಿರೋ ಚೀನಾ ನಿರ್ಮಿಸುತ್ತಿದ್ದ ಕಟ್ಟಡ, ಅದರಲ್ಲಿದ್ದ 100 ಜನ ಕ್ಷಣಾರ್ಧದಲ್ಲಿ ಭೂಕುಸಿತ ಪ್ರವಾಹದಲ್ಲಿ ಕಣ್ಮರೆಯಾಗೋದು. ಎಲ್ಲವೂ ನೆಲಸಮ. ಬೆಟ್ಟಗುಡ್ಡಗಳ ತಪ್ಪಲಿನಲ್ಲಿದ್ದ ಮನೆಗಳು, ಮನೆಯವರ ಬದುಕು, 100 ಜನರ ಜೀವ ಎಲ್ಲವೂ ಕ್ಷಣಾರ್ಧದಲ್ಲಿ ನೆಲಸಮವಾಗಿರುವ ಭೀಭತ್ಸ ದೃಶ್ಯಗಳಿವೆ. ಇವತ್ತು ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ಈ ಭೀಕರ ಪ್ರಕೃತಿ ವಿಕೋಪ ಸಂಭವಿಸಿದೆ. ಯಾವ ದಿಕ್ಕಲ್ಲಿ ಕಣ್ಣು ಹಾಯಿಸಿದ್ರೂ ಅಷ್ಟೇ ಬರೀ ಅವಶೇಷಗಳೇ ಕಾಣಿಸ್ತಿದೆ. ಬೆಟ್ಟಗುಡ್ಡಗಳಿಂದ ಕೊಚ್ಚಿ ಬಂದ ಕಲ್ಲು ಬಂಡೆಗಳು, ಮಣ್ಣು, ಮನೆಗಳನ್ನೆಲ್ಲ ಮುಳುಗಿಸಿದ್ದು ದಾರಿನೇ ಇಲ್ಲ. ಹೆಲಿಕಾಪ್ಟರ್ಗಳನ್ನು ಬಳಸಿಕೊಂಡು ಬದುಕುಳಿದವರ ರಕ್ಷಣೆ ಮಾಡುತ್ತಿದ್ದಾರೆ. ಕೆಸರಲ್ಲಿ ಹೂತು ಹೋಗಿ ಕುಸಿದು ಬೀಳೋ ಹಂತದಲ್ಲಿದ್ದ ಮನೆ ಮೇಲೆ ನಿಂತ್ಕೊಂಡು ಕಾಪಾಡಿ ಕಾಪಾಡಿ ಅಂತಿದ್ದವನನ್ನ ರಕ್ಷಣಾ ಪಡೆಗಳು ಹೆಲಿಕಾಪ್ಟರ್ನಲ್ಲಿ ಬಂದು ಬದುಕಿಸಿದ್ರು. ಮಣ್ಣಲ್ಲಿ ಅರ್ಧ ಮುಚ್ಚಿ ಹೋಗಿದ್ದ ವ್ಯಕ್ತಿಯನ್ನ ರಕ್ಷಿಸೋಕೆ ಸ್ಥಳೀಯರು ಹಗ್ಗ ಕಟ್ಕೊಂಡು ಪ್ರಾಣಪಣಕ್ಕಿಟ್ಟು ಕಾಪಾಡಿದ್ರು. ನೇಪಾಳದ ಸಶಸ್ತ್ರ ಪಡೆಗಳು ಹಠಾತ್ ಪ್ರವಾಹದ ನಂತರ ರಕ್ಷಣಾ ಕಾರ್ಯಾಚರಣೆಗಿಳಿದಿವೆ.
ಬದುಕುಳಿದವರ ಹುಡುಕಾಟಕ್ಕೆ ನೇಪಾಳ ಸರ್ಕಾರದ ಜೊತೆ ಭಾರತೀಯ ಸೇನೆ, ಚೀನಾ ಸೇನೆನೂ ಕೈಜೋಡಿಸಿದೆ.